everyone, welcome to my YouTube channel. ಗೈಸ್, ನಾನು ಸಂಡೇ ಮಲ್ಲೇಶ್ವರಂಗೆ ಹೋಗ್ತೀನಿ, ವ್ಲಾಗ್ ಮಾಡಬೇಕು ಅಂತ ಹೇಳಿದ್ದೆ. ಬಟ್ ನಾವು ಸಂಡೇ ಹೋಗಲಿಲ್ಲ. ಯಾಕೆ ಅಂದರೆ ನಮ್ಮ ಟ್ರಿಪ್ಪು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ವಿ ಸಂಡೇ ಮಧ್ಯಾಹ್ನವರೆಗೂ. ಸೊ ನಾವು ಸಂಡೇ ಹೋಗಲಿಲ್ಲ. ಬಟ್ ಮಾಡಿದ್ದೀವಿ ಟ್ರಿಪ್ ಶಾಪಿಂಗ್ ಎಲ್ಲ. ಯಾಕೆ ಬೇರೆ ಪ್ಲೇಸಿಗೆ ಹೋಗಬಾರ್ದು ಅಂತ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಯಾಕೆ ಪ್ರೀವಿಯಸ್ ಕ್ಯಾನ್ಸಲ್ ಆಯಿತು ಅಂದರೆ ಅಲ್ಲಿ ಸೈಕ್ಲಾನ್ ಅಂತೆಲ್ಲ ರೀಲ್ಸಲ್ಲೆಲ್ಲ ಬರ್ತಿತ್ತು. ಆ್ಯಂಡ್ ಅಲ್ಲಿರೋರು ಹತ್ರನೂ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ವಿ, ಮಳೆ ಎಲ್ಲ ಜೋರಾಗಿದೆ ಅಂತ. ನಾವು ಹೋಗ್ತಾ ಇದ್ದಿದ್ದು ಪ್ಲೇಸ್ ಬಂದು ಪಾಂಡಿಚೇರಿ. ಸೊ ಸೈಕ್ಲಾನಲ್ಲಿ ಮಳೆ ಎಲ್ಲ ಅಂತ ಹೇಳಿದ್ದಕ್ಕೆ ನಾವು ಕ್ಯಾನ್ಸಲ್ ಮಾಡಿದ್ವಿ. ಅದೇ ಒಂದು ಬೇಜಾರಲ್ಲಿ ನಾವು ಸಂಡೇ ಎಲ್ಲೂ ಹೋಗಲಿಲ್ಲ. ಬಟ್ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಶಾಪಿಂಗ್ ಮಾಡಿ ಯಾಕೆ ಸುಮ್ಮನೆ ಆಗಬೇಕು, ನೆಕ್ಸ್ಟ್ ಬೇರೆ ಯಾವುದಾದ್ರೂ ಪ್ಲೇಸ್ಗೆ ಹೋಗೋಣ ಅಂತ ಇವಾಗ ನಾವು ಇನ್ನೊಂದು ಪ್ಲೇಸ್ನ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾನು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ. ತುಂಬ ಶಾಪಿಂಗ್ ಮಾಡಲ್ಲ, ಒಂದು 90% ಎಲ್ಲ ಆಗಿಬಿಟ್ಟಿದೆ. ಇನ್ನು 10% ಅಷ್ಟೇ ನಾನು ಚಪ್ಪಲಿ ತೊಗೋಬೇಕಷ್ಟೇ. ಇವಾಗ ಟೈಮ್ ಬಂದು 11:30 ಅನಿಸುತ್ತೆ. ನಾನು ಇಲ್ಲ 12 o'clock ಇನ್ನು 5 minutes ಇದೆ. ನಾನು ಇವತ್ತು ಹಾಫ್ ಡೇ ಲೀವ್ ಹಾಕಿ ಹೋಗ್ತಾ ಇದ್ದೀನಿ. ಇನ್ನೇನು ನಾವು ನಾಳೆ ಹೋಗ್ತಾ ಇರೋದು. ಸೊ ಬನ್ನಿ, ಇವತ್ತು ನಾವು ಏನು ನಾವು ಡಿಸೈಡ್ ಆಗಿಬಿಟ್ಟಿದ್ದೀನಿ. ನಾನು ಅಂದ್ಕೊಂಡಿರೋದು ಬಿಟ್ಟು ಬೇರೆ ಏನೂ ತೊಗೊಬಾರ್ದು ಅಂತ. ನಂದು ಇದೇ ಆಯಿತು, ಹೋಗೋದು. ನಾನು ಅಂದ್ಕೊಂಡಿರೋದು ಬಿಟ್ಟು ಬೇರೆ ಎಲ್ಲ ತೊಗೊಂಬರೋದು. ಇರಲಿ ಅಂತ ನಂಗೆ ಬೇಡ್ದಿರೋದನ್ನೆಲ್ಲ ತೊಗೊಂಬರ್ತೀನಿ. ಸೊ ಅದು ಈ ಸಲ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಪ್ಲೀಸ್ ಹೋಗೋಣ. ಈ ಫ್ಲ್ಯಾಟ್ಸ್ ಪ್ರಾಬ್ಲಮ್ ಇದೆಯಲ್ಲ, ಹಾಕೊಳ್ದೆ ಇರೋಕ್ಕಾಗಲ್ಲ, ಹಾಕೊಂಡು ಓಡಾಡೋಕ್ಕಾಗಲ್ಲ. ಹೆಲ್ಮೆಟ್ ಇಲ್ವಂತೆ ಅವಳ ಹತ್ರ, ಇನ್ನೊಂದು ತಗೊಂಡು ಹೋಗ್ತಾ ಇದ್ದೀನಿ. ಹಲೋ ಮ್ಯಾಮ್, ನಡಿ ಮುಂದೆ ನಡಿ. ಬೇಸ್ ಹೋಗ್ತಾ ಇದ್ದೀವಿ. ನಾನು ತುಂಬ ಲೇಟಾಗಿ ಬಂದುಬಿಟ್ಟಿದ್ದೀನಿ. ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ, ಗಾಳಿ ಏನೂ ಕೇಳಿಸಲ್ಲ. ಊಟ ಮಾಡಬೇಕಂತ ಸಿಗ್ತೀನಿ. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇದೆ. ಇಲ್ಲಿ ನೋಡು, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇದೆ. ನಾಷ್ಟನೇ ಮಾಡಿಲ್ಲ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಚಪ್ಪಲಿ ತೊಗೊಳಕ್ಕೆ ಬಂದಿದ್ದೀನಿ. ಈ ಕಡೆ ಬಾ. ಫ್ಲಾಟ್ಸ್ ತೊಗೊಬೇಕು ನಾನು. ಸುತ್ತಾಡ್ತಾ ಇದ್ದೀವಿ, ಇನ್ನೂ ಸಿಗ್ತಾ ಇಲ್ಲ. ಎರಡು ಸೇಮಾ? ಇವಾಗ ಕೇಳು, ಹೇಳೆ ಚೆನ್ನಾಗೈತಾ? ಈ ಥರ ತಗೋ. ಪ್ರೈಸ್ 5 ಅಂಗಡಿ ಸುತ್ತಿ ಒಂದು ಚಪ್ಪಲಿನೂ ತೊಗೊಂಡಿಲ್ಲ. ನಾವು ವ್ಲಾಗ್ ಮಾಡ್ತಾ ಇದ್ದೀವಿ. ಎಷ್ಟಿದು ಈ ಹ್ಯಾಟ್ಸ್ ಎಲ್ಲ? ನಾನು ಎಣ್ಣೆ ತೊಗೊಂಡೋಗಿದ್ದೀನಿ, ಅಲ್ಲಿ 100 ಕೊಟ್ಟು. ಹಾಕೊಳ್ಳೆ ಸುಮ್ಮನೆ. ಇವಾಗ ಇವ್ರಿಗೆ ಟೋಪಿ ಹಾಕ್ಬಿಡು, ಕಳ್ಳಿಯವಳು ಓಡೋಗ್ಬಿಡ್ತಾಳೆ ಹಂಗೆ ಎತ್ಕೊಂಡು. ಎಷ್ಟಿದು? ಇದೆಷ್ಟು? ಅದು ಬೇಡ, ಬೇಡ. ಇದೆಷ್ಟಿದೆ ಹೇಳಿ? 180 rupees ಇದೆ. 250 ಕೊಡಿ ಆಯ್ತಾ? ಓಹ್, ಇರಿ ಒಂದು ನಿಮಿಷ ಇರಿ, ಒಂದ್ಸಲ ಹಾಕೋ, ವೇರ್ ಮಾಡಿ ನೋಡ್ತೀನಿ ಅಂತ. ಇದು ಚಿಕ್ಕದೈತೆ ಅನ್ಸುತ್ತೆ. ಚಿಕ್ಕದಲ್ಲ ನಿಲ್ತಾನೆ. ಇಲ್ಲ, ಕರೆಕ್ಟ್ ಇದೆ ನೋಡಿ ಗೈಸ್, ಟೋಪಿ ಹಾಕ್ತೀನಿ. ಚೆನ್ನಾಗೈತೆ. ಚಾನಲ್ ಇದು ಚಾನಲ್ ನೋಡಿ. ಚೆನ್ನಾಗೈತೆ, ಇದು ಹೇಳು, ತಗೊಂತೀನಿ. ನೈಸ್. ತಗೊಳ್ಳಿ, ಕೊಡಿ. ಅದು ತಗೊಂಡ್ರೆ 3 ಕೊಡ್ತೀರಾ?
ಶೋರೂಮ್ ಅಲ್ಲ ಆಯ್ತಾ ಫುಟ್ಪಾತ್ ಇಟ್ಕೊ. ಫುಟ್ಪಾತ್ ಫುಟ್ಪಾತ್ ಫುಟ್ಪಾತ್. ಇವಾಗ ಯಾವ ಕಡೆ ಹೋಗೋಣ? ವ್ಯಾಲಿಡ್ ಇದೆ ಇಷ್ಟೇನಾ ಇಲ್ಲಿ? ಬಾ ಹೋಗೋಣ ನೋಡಿ ತಗೊಳ್ಳಲ್ಲ ಬಾರೆ. ನಾನು ಹೇಳಿದ್ನಾ ನೀನು ತಗೊಳ್ಳಲ್ಲ ಅಂತ ನಂಗೆ ಗೊತ್ತಮ್ಮ. ನಾನು ತಗೊಳ್ಳಲ್ಲ ಅಂತ ಫಿಕ್ಸ್ ಆದ್ರೂ ಹೋಗೋಗಿ ನಿಂತ್ಕೊತೀನಿ ನೋಡೋಕ್ಕೆ. ಬಾ ತಗೊಳ್ಳೋಣ ಬೇಗ. ನೀನಲ್ಲಿ ಒಂದು ಫಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ, ಕಮ್ಮಿ ಕೊಡ್ತಾ ಇಲ್ಲ. ದಟ್ಸ್ ಫೈನ್, ಏನೂ ಮಾಡೋಕ್ಕಾಗಲ್ಲ. ಇನ್ನು ಎಷ್ಟು ಅಂಗಡಿ ಅಂತ ಸುತ್ತೋದು? 6ನೇ ಅಂಗಡಿ ಇದು. ಓಕೆ ತಗೊಂಡೋಗೋಣ ಅಷ್ಟೇ. ಕಕ್ಕ ಒರೆಸ್ತಾವಳೆ. ತಗೋ ಬೇಗ, ಆಯಿತು. ನನ್ನ ಪ್ಯಾಂಟೆಲ್ಲ ಒದ್ದೆ ಆಗುತ್ತೆ, ನನ್ನ ಕೈಯೆಲ್ಲ ಆಯಿತು. ಹಾಂ ಇದು 5ನೇದು 6ನೇದು ಪೇಪರ್ ಕಡೆ ಕೊಡಿಲಿ ಕೊಡಿಲಿ ಕೊಡಿಲಿ. ಒರ್ಸಕ್ಕೆ ಬರೋದ. ಏನಾಗ್ತಿದೆ ಓಕೆ, ಶಾಪಿಂಗ್ ಮುಗಿಸಿದ್ದೀವಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ಐಬ್ರೋ ಮಾಡಿಸ್ಬೇಕು ನಾನು. ಇವ್ರ ತಮ್ಮನ್ನ ಪಿಕ್ ಮಾಡೋಕ್ಕೆ ಇವಾಗ ಅವ್ನ ಸ್ಕೂಲ್ ಹತ್ರ ಬಂದಿದ್ದೀವಿ. ಚಿರಾಯುನ ಏನು ಹೆಸರು? ಚಿರು ನಟರಾಜ್ ಅಂತ. ಇನ್ನ ಬಿಟ್ಟಿರಲ್ಲ ಅನ್ಸುತ್ತೆ ಕಣೆ. ಎಷ್ಟು ಗಂಟೆಗೆ ಬಿಡೋದು? ಇದೇನಾ? ಯಾವ ಸ್ಕೂಲ್ ಇದು? ಅವನೇ ಎಲ್ಲರಲ್ಲಿ ಹಾಯ್ ಚಿರು. ಸ್ಲೋ ಗೊತ್ತಾಗ್ತಾನು. ಚಿರು ನೀನು ಎಷ್ಟನೇ ಕ್ಲಾಸು? ಈ ಕಡೆ ತಿರುಗು. ಹಾಯ್ ಮಚ್ಚಿರು. ಹಾಯ್ ಮಾಡು. ಹಾಯ್ ಹಲೋ ಹಲೋ. ಟ್ರಿಪ್ ಹೋಗ್ತಿದೀವಿ. ನಾನು ಏನಂದೆ ಗೊತ್ತಾ ಚಿರು, ನಿನ್ನೂ ಕರ್ಕೊಂಬ ಅಂದೆ, ಅವಳೇ ಬೇಡ ಅಂದ್ಲು. ಯಪ್ಪ ಕರ್ಕೊಂಬ ಚಿರುನು ಅಂದರೆ ಸುಮ್ಮನೆ ಇರು, ಅವ್ನು ಬಂದರೆ ನಂಗೆ ನೆಮ್ಮದಿ ಇರಲ್ಲ ಅಂತವಳೆ. ಚಿರು ನೀನು ಅಂತೀನಿ ನಮಗೆ ಅಂದರೂ ಅಂದಿರ್ತೀಯ. ಅಂದ್ಲು ಕಣೋ ಚಿರು ನಿಜ. ಜ್ಯೂಸ್ ಕುಡಿಯೋಕೆ ಬಂದಿದ್ದೀನಿ. ಅಣ್ಣ ಜ್ಯೂಸ್ ನಂಗೆ ಸಪೋಟ. ಅರವಲ್ಲಿ ಮಾತ್ರ ತೊಗೊಂಡು ಕುಡಿಬೇಕು. ನಾನು ಅದೇ ಕಮ್ಮಿ ಕುಡಿ ಆಯ್ತು. ತಣ್ಣಗೆ ಜ್ಯೂಸ್ ಕುಡ್ಕೊಂಡು ಇವಾಗ ಐಬ್ರೋಸ್ ಮಾಡಿಸ್ಬೇಕಂತ ಹೋಗ್ತಾ ಇದ್ದೀನಿ. ಸ್ಪಿನ್ನಿಗೆ ಬಂದಿದ್ದೀವಿ. ನಮ್ಮನೆ ಹತ್ರ ಮಾಡಿಸೋದು, ಇಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಟ್ರೈ ಮಾಡೋಣ. ಆಲ್ವೇಸ್ ಈಸಿ. ತಿಂದೇನೋ? ಐಬ್ರೋ ಮಾಡಿಸ್ಕೊಂಡು ಜುಡಿಯೋಕ್ಕೆ ಬಂದಿದ್ದೀವಿ ಗೈಸ್. ಇಲ್ಲಿ ಏನೂ ತೊಗೊಳಲ್ಲ, ವೆಟ್ ವೈಪ್ಸ್ ಒಂದು ತೊಗೊಂಡು ಹೋಗ್ತೀನಿ ಅಷ್ಟೇ. ಹಾಂ ಚೆನ್ನಾಯ್ತಲ್ಲ. ಚೆನ್ನಾಗಾಯ್ತಮ್ಮ, ಚೆನ್ನಾಗೇ ಇದೆ. ಏಯ್ ಸುಂಬಾರೆ, ನಾನು ವೆಟ್ ವೈಪ್ಸ್ ತೊಗೊಳ್ಳೋಣ. ಕಲೆಕ್ಷನ್ಸ್ ಇವಾಗ ಚೆನ್ನಾಗೈತೆ ಕಣೆ, ನಾನು ಬಂದಾಗ ಇರಲಿಲ್ಲ. ಇವತ್ತು ಚೆನ್ನಾಗೈತೆ. ನಂಗೆ ವೆಟ್ ವೈಪ್ಸ್ ಅಷ್ಟೇ ಬೇಕಿರೋದು. ಬಾ ಅಲ್ವಾ, ಇದೆಲ್ಲ ಹೊಸ ಕಲೆಕ್ಷನ್ಸ್. ದುಡ್ಡಿಲ್ಲದ ಟೈಮಲ್ಲಿ ಇರಬೇಕಾ? ಇದು ಜುಡಿಯೋ, ಲಗ್ಗೆರೆ ಬ್ರಿಡ್ಜ್ ಜುಡಿಯೋ. ಯಾರ್ಯಾರು ಇದ್ದೀರಾ ಅಲ್ಲೆಲ್ಲ ಬಂದು ತೊಗೊಂಡೋಗಿ. ಕಲೆಕ್ಷನ್ಸ್ ಚೆನ್ನಾಗಿದೆ, ಕಲೆಕ್ಷನ್ಸ್ ಸೂಪರ್ ಆಗಿದೆ. ಒಂದು ಒಳ್ಳೆ ನೈಲ್ ಪಾಲಿಶ್ ಇದ್ರೆ ತೊಗೊಳ್ಳೋಣ. ಬಡ್ಕೊಂಬೇಡ, ಇಂಡಿಸೆಂಟ್ ಫೆಲ್ಲೋ. ನೈಲ್ ಪಾಲಿಶ್ ತೊಗೋ ಅಂದರೆ ಇಲ್ಲೇ ಹಚ್ಕೊತಾವಳೆ. ಯವ್ವ ಕರಿತೀನಿ ತಡಿ ಅವ್ರನ್ನ ಕರಿ. ಇವಳು ಹಾಕ್ಕೊಡು. ಯಾವ ತೊಗೊಳ್ಳೋದು ಗೊತ್ತಾಗ್ತಾಯಿಲ್ಲ. ಇದೆರಡು ಟೆಸ್ಟ್ ಮಾಡಿ ನೋಡಿದ್ದೀನಿ. ಕಮೆಂಟ್ ಮಾಡಿ ಟ್ರಿಪ್ ಹೋಗ್ಬರೋಣ. ಹೂ ಚೆನ್ನಾಗೇ ಇಲ್ಲ. ಇಲ್ಲೇನೆ ಮನೆ ಗೈಸ್. ಇಷ್ಟು ಕಲರ್ಸಲ್ಲಿ ಯಾವ್ದು ಚೆನ್ನಾಗಿದೆ ಗೊತ್ತಾಗ್ತಲ್ಲ. ನಾನು ಇದೊಂದು ಸೆಲೆಕ್ಟ್ ಮಾಡಿದ್ದೀನಿ, ತಗೊಳ್ಳೋಣ ಅಂತ. ಇದು ಇಷ್ಟ ಆಯಿತು. ಅಲ್ಲಿ ವೆಟ್ ವೈಪ್ಸ್ ತೊಗೊಂಬೋಗು, ನಾನು ನೋಡ್ತೀನಿ. ನೋಡಿ, ಒಂದು ವೆಟ್ ವೈಪ್ಸ್ ತೊಗೊಳಕ್ಕೆ ಹೋಗಿ ಇಷ್ಟೆಲ್ಲ ತುಂಬಿಸ್ಕೊಂಬಂದಿದ್ದೀನಿ. ಇದೆ ಪ್ರತಿ ಸಲ ಇದೆ ಆಗೋದು. ಕೊಡು, ಅದು ಆ ಬ್ಯಾಗಲ್ಲೇ ಹಾಕೋತೀನಿ. ಓಕೆ, ಇವಾಗ ಮನೆಗೆ ಹೋಗುವ. ಮನೆಗೆ ಹೋಗಿ ಸಿಗ್ತೀನಿ ಇವಾಗ. ನಾನು ಇಲ್ಲೇನು ಮಾತಾಡಿದ್ರು ಕೇಳಿಸಲ್ಲ. ಇರು, ಬಾಯ್ ಬಾಯ್ ಬಾಯ್, ಸಿ ಯು. ಓಕೆ, ಮನೆಗೆ ಹೋದ್ಮೇಲೆ ಸಿಗ್ತೀನಿ.
ಇವಾಗ ಬಂದೆ. ಇವಾಗ ಹೋಗ್ಬಿಟ್ಟು ಪ್ಯಾಕ್ ಮಾಡ್ಕೋಬೇಕು. ನಾಳೆ ಮತ್ತೆ ಟೈಮ್ ಸಿಗುತ್ತಾ ಇಲ್ವಪ್ಪ, 100% ಸಿಗಲ್ಲ. ನಂಗೆ ಕೆಲಸ ಇದೆ ನಾಳೆ 4 o'clock 3:30ವರೆಗೂ. ಅದು ನಾನು ಪ್ಯಾಕ್ ಮಾಡ್ಕೊಂಡು ಮತ್ತೆ ಸೋಡಿ ಮನೆಗೆ ಹೋಗಬೇಕು. ನಾವು ಅಲ್ಲಿಂದ ನಮಗೆ ಬಸ್ ಇರೋದು ನಾಳೆ. ಈ ಟ್ರಿಪ್ಗಿಂತ ಮುಂಚೆ ಎಕ್ಸ್ಪೆನ್ಸಸ್ ಜಾಸ್ತಿ. ಗುಡ್ ಈವ್ನಿಂಗ್. ನೀವು ಗುಡ್ ಈವ್ನಿಂಗ್ ಹೇಳಿ. ಪಿಂಕ್ ಕಲರ್ ಟೀ ಶರ್ಟ್. ಹಲೋ. ಅವಳು ಯಾವ ಆ್ಯಂಗಲಲ್ಲಿ ಟೀಚರ್ ಥರ ಕಾಣಿಸ್ತಿದ್ದಾಳೆ ನೋಡಿ. ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ ಮತ್ತು ಇವತ್ತು ನೆನ್ನೆ ವ್ಲಾಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆಯಿಂದ ಆ್ಯಕ್ಚುಲಿ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಟೈಮೇ ಇರಲಿಲ್ಲ. ಕೆಲಸ ಇತ್ತು, ಆಫೀಸ್ ಕೆಲಸ ಮುಗಿಸ್ಕೊಂಡು ನಾನು ಇನ್ನೂ ಬಟ್ಟೆನೂ ಪ್ಯಾಕ್ ಮಾಡಿರಲಿಲ್ಲ. ಪ್ಯಾಕ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ. 7 o'clock ಹೋಗೋಣ ಅಂತ. ಇವಾಗ 6:45. ಇಲ್ಲಿಂದ ನಾನು ಪ್ರೀತಿ ಮನೆ ಹತ್ರ ಹೋಗಿ, ಪ್ರೀತಿ ಮನೆ ಹತ್ರದಿಂದ ಸೋಡಿ ಅವ್ರ ಮನೆಗೆ ಹೋಗಿ, ಅಲ್ಲಿಂದ ನಮಗೆ 9:30 ಬಸ್ಸು ಜಾಡಳ್ಳಿ ಕ್ರಾಸಲ್ಲಿ. ಸೊ ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ನನ್ನ ಬ್ಯಾಕ್ ಪ್ಯಾಕ್ ನೋಡಿ, ಇದು ನಮ್ಮ ಆಫೀಸಲ್ಲಿ ಕೊಟ್ಟಿದ್ದ ಟ್ರಾಲಿ, ಅದರಲ್ಲೇ ತೊಗೊಂಡೋಗ್ತಾಯಿದ್ದೀನಿ. ಚಿಕ್ಕದಿತ್ತಲ್ಲ ಅಂತ. ಸಿಕ್ಕಾಬಟ್ಟೆ ಭಾರ ಇದೆ, ಹೆಂಗೆ ತೊಗೊಂಡೋಗ್ತೀನೋ ಗೊತ್ತಿಲ್ಲ. ಆಟೋದಲ್ಲೇ ಹೋಗಬೇಕು. ನೋಡೋಣ, ಬನ್ನಿ ಹೋಗೋಣ. ಬಾಯ್ ಗಾಯ್ಸ್. ಬಾಯ್ ಮಾಮ್ಸ್. ಬಾಯ್. ಓಕೆ, ನೀರಲ್ಲೆಲ್ಲೂ ಹೋಗಲ್ಲ. ಬಾಯ್ ಬಚ್ಚು. ಬಾಯ್. ಸಿ ಯು. ಆರಾಮಾಗಿರಿ 4 ದಿನ. ಬೈಸ್ಕೊಬೇಡಿ ಅವಳ ಹತ್ರ. ಓಕೆ, ಹೊರಡೋಣ. ಟೈಮ್ ಆಯಿತು. ಅವಳು ಫೋನ್ ಮಾಡಿ ಬೈತಾ ಇದ್ದಾಳೆ. ಸಿಕ್ಕಾಬಟ್ಟೆ ವೇಟ್ ಇದೆ, ಹೆಂಗೆ ಎತ್ಕೊಂಡು ಹೋಗೋದಂತಾನೆ ಗೊತ್ತಿಲ್ಲ. ಬಾಯ್. ಈ ಲೈಟ್ ಹಾಕಿ. फोन कर गेलेलं से बच्चा गेलं फोन कर जबाब बसून लागतात. ಓಕೆ ಬಾ. ಇದು ಎತ್ಕೊಂಡಾದ್ರೂ ಬಂದು ಕೊಡಿ. ಹಿಂಗೆ ನಿಂತಿದ್ದಾರೆ ನೋಡಿ ಸುಮ್ಮನೆ. ಭಾರ ಆಗ್ಬಿಟ್ಟಿದೆ. ಏನು ತೊಗೊಂಡಿಲ್ಲ, ಅದೇನು ಅಷ್ಟು ಭಾರ ಆಯಿತೋ ಗೊತ್ತಿಲ್ಲ. ಇರೋ ಬರೋ ಬಟ್ಟೆ ಎಲ್ಲ ತೊಗೊಂಬಿಟ್ಟಿದ್ದೀನಿ. ನಮ್ಮ ಆಂಟಿಗೆ ಹೇಳ್ಬಿಡೋಣ. ಇವಳು ನಾಯಿ ಕರ್ಕೊಂಡ್ಬಂದ್ಬಿಟ್ಟು ನನ್ನ ಪ್ರಾಣ ತಿಂತಾಳೆ. ನಗು ಇವಾಗ ಬಂದಿದ ತಕ್ಷಣ ಎದುರಿಸಿದಾಳೆ. ಅವತ್ತು ಪ್ರೀತಿಗೆ ಎದುರಿಸಿದಾಳೆ. ಎಲ್ಲಿ ಹರ್ಷಿತಾ? ಇಲ್ವಾ ಆಂಟಿ? ಯಾಕೆ ಇನ್ನೂ ಬಂದಿಲ್ವಾ? ಇಷ್ಟು ಟೈಮ್ ಇದ್ರೇನು ಸಾಲಲ್ಲ ನೋಡಿ. ಇವಾಗ ನೇಲ್ ಪಾಲಿಶ್ ಹಾಕೋತಾ ಇದ್ದಾಳೆ. ಇವ್ರು ಬರೀ ಯೂಸ್ಲೆಸ್ ಟಾಕ್ಸೆ. ಹೊಸ ಮೆಂಬರ್ ಗೈಸ್. ಇದು ಯಾರು ಅಂದರೆ ಸೋಡಿ ಅವರ ಅತ್ತೆ ಮಗಳು. ಆಯ್ತು, ಹರ್ಷಿತಾ ಅಂತ. ವೆಲ್ಕಮ್. ಓಕೆ ಬಾ ಹೋಗೋಣ. ಇವಾಗ ನಾವು ಊಟ ಮಾಡಬೇಕು. ಊಟ ತರಕ್ಕೆ ಆಚೆ ಹೋಗ್ತಾ ಇದೀವಿ. ತೊಗೊಂಬಂದ್ಬಿಡೋಣ. ಏನಾದರೂ ತೊಗೊಳ್ಳೋಣ. ವೈಟ್ ರೈಸಾ? ಹಾಂ ಓಕೆ, ಫ್ರೈಡ್ ರೈಸ್ ತೊಗೊಳ್ಳೋಣ. ಆಂಟಿ ಇಲ್ಲದೆ ಇರೋ ಕಾರಣ ನಾವು ಇವಾಗ ಆಚೆ ಹೋಗಿ ಊಟ ತಗೋಬರೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇವಳಿಗಂತೂ ಏನೂ ಬರಲ್ಲ. ಮನೆಯಿಂದ ಬರಬೇಕಾದ್ರೆ ಸ್ವಲ್ಪ ಬೇಜಾರಲ್ಲಿ ಬಂದೆ. ಇವಾಗ ಏನು ಗೊತ್ತಾ, ನನಗೂ ಬೇಜಾರಾಗ್ತಿದೆ ಗೈಸ್. ನಾವು ಅಮ್ಮ ಇಲ್ಲ ಇವತ್ತು. ನಾವು ಅಮ್ಮ ಇದ್ದಿದ್ದು ನಮಗೆಲ್ಲ ಪ್ಯಾಕ್ ಮಾಡ್ಕೊಂಡು. ಹೌದು, ನನಗೂ ನಾನು ಅವಾಗಲೇ ಅಷ್ಟೊತ್ತಿಗೆ ಹೇಳಿದೆ ನಾವು ಅಮ್ಮನ ಮಿಸ್ ಮಾಡ್ಕೊತಿದ್ದೀನಿ ಕಣೆ ಅಂತ. ತೋರ್ಸು. ಏನೋ ಅಂತವ್ರ ಕಂಪ್ಲೇಂಟ್ ಮಾಡಿ. ಅವ್ರ ಮಮ್ಮಿ ಇದ್ದಿದ್ರೆ ಎಲ್ಲ ಪ್ಯಾಕ್ ಮಾಡಿ ಕೊಡ್ತಿದ್ರಂತೆ. ಇವಾಗ ಒಳೊಬ್ಬಳೆ ಮಾಡ್ಕೊಂಡಂತೆ, ಅದಕ್ಕೆ ಮಿಸ್ ಯು ಅಂತೆ. ಗೈಸ್ ಊಟ ಮಾಡ್ತಾ ಇದೀವಿ. ಊಟ ಮಾಡಿದ್ಮೇಲೆ ಸಿಗ್ತೀವಿ. ಬಾಯ್ ಬಾಯ್. ಬಾಯ್ ಬಾಯ್ ಟು
ಲೇಟ್ ಗರ್ಲ್, ಲೇಟ್ ಲತೀಫ್. ತಲೆ ಮೇಲೆ ಇಟ್ಕೋ, ಶೋಲ್ಡರ್ ಮೇಲೆ ಹಾಕೋ. ಕರೆಕ್ಟು. ಬಾರೆ ದೇವ್ರ ಕೈ ಮುಗ್ದು ಬರೋಣ. ಏ ಬಾ, ನಾನು ಮುಗ್ದಿಲ್ಲ. ಸೋಡಿ ಅವರ ಡ್ಯಾಡಿ ಅಂದರೆ ಅಂಕಲ್ನೇ ಡ್ರಾಪ್ ಮಾಡ್ತಾ ಇದ್ದಾರೆ ನಮ್ಮನ್ನ ಬಸ್ ಸ್ಟಾಪ್ಗೆ. ಹೋಗ್ತಾ ಇದ್ದೀವಿ. 9:30, ನಮಗೆ 9:45 ಬಸ್ ಇರೋದು. ಇದು ಎತ್ಕೊಂಡು ಹೋಗೋದೇ ಇರೋದು ಇವಾಗ. ಬಾಯ್ ಬಾಯ್. ನೇತಾಜಿ ಕಾಂಪ್ಲೆಕ್ಸ್ ಆ ಏರ್ಟೆಲ್ ಆಫೀಸ್ ಯಪ್ಪ ಯಾವಾಗಲೂ ಫೋನ್ ನಮ್ಮ ಅಣ್ಣ ಕಡೆ. ಅಂಕಲ್ ಹೋಗ್ತಿದ್ದಾರೆ. 39 ಮಿನಿಟ್ಸ್ ಡಿಲೇ ಆಗಿದೆ ಬಸ್ಸು. 9:45 ಇದ್ದಿದ್ದು ಅವರು 10:40ಗೆ ಬರೋದು ಅನ್ಸುತ್ತೆ ಇವಾಗ. ಸೊ ಇಲ್ಲೇ ಇರಬೇಕು, ವೇಟ್ ಮಾಡ್ತಾ ಇದ್ದೀವಿ. ಚಳಿಲಿ ನಡುಗ್ತಾ ಇದ್ದೀನಿ. ಐಸ್ ಕ್ರೀಮ್ ತಂದು ಕೊಟ್ಟೊಳ್ತೀನಿ ಅಂತ. ಚಳಿ ಆಗ್ತೈತೆ. ನಂದು ಜಾಕೆಟ್ ಬೇರೆ ಒಳಗಿಟ್ಬಿಟ್ಟಿದ್ದೀನಿ. ಕ್ಯಾಮ್ರಾ ಇಟ್ಟೋಳು ನೋಡಿ. ಈ ಮ್ಯಾಮ್ ಅವಾಗಿಂದ ಫೋನಲ್ಲಿ ಫೋನ್. ತಿನ್ನಾಯ್ತು. ತಿನ್ನು. ಏನೇ ನಿಂದು? ನೈಟ್ ಡ್ರೆಸ್ನು ಶಾಪಿಂಗ್ ಮಾಡ್ಕೊಂಡು ಹಾಕೋ ಬಂದಿದ್ದಾಳೆ ಗೈಸ್. ಎಷ್ಟು ಶ್ರೀಮಂತೆ. ಜಸ್ಟ್ ಫ್ಲಿಪ್ಕಾರ್ಟ್, ಅವಳು ಹೋಮ್ ಕಲೆಕ್ಷನ್, ಜೂಡಿಯೋ. ನಮಗೆ ಆನ್ಲೈನ್ ಶಾಪಿಂಗ್ ಅಷ್ಟು ಬುದ್ಧಿ ಇಲ್ವಲ್ಲ, ತಲೆ ಇಲ್ಲ ನಮಗೆ ನೋಡಿ ತಗೊಳಕ್ಕೆ. ಅವಳ ಜೊತೆ ಸೇರಿದ್ಮೇಲೆ ಸ್ವಲ್ಪ ಬುದ್ಧಿ ಕಮ್ಮಿ ಆಗ್ಬಿಟ್ಟೈತಿ. ಇವಳೆ 10:30 ಆಯಿತು, ಇನ್ನೂ ನಮ್ಮ ಬಸ್ ಬಂದಿಲ್ಲ. 10:40 ಅನ್ಸುತ್ತಲ್ವ. One eternity later. ಬಾಯ್, ಗುಡ್ ನೈಟ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ, ಬಾಯ್.